ಕರ್ನಾಟಕ ಲೋಕಸಭೆ ಚುನಾವಣೋತ್ತರ ಸಮೀಕ್ಷೆ ಬಹಿರಂಗ ಆಗಿದೆ. ಇಂಡಿಯಾ ಟಿವಿ ಸಿಎನ್ಎಕ್ಸ್ ಜಂಟಿ ಸರ್ವೆಯ ವರದಿ ಈಗ ಬಹಿರಂಗ ಆಗಿದೆ. ಕರ್ನಾಟಕದ ಚಿತ್ರಣನೇ ಬದಲಾಯಿಸುತ್ತಾ ಸರ್ವೆಯ ವರದಿ. ಕರ್ನಾಟಕದಲ್ಲೂ ಮ್ಯಾಜಿಕ್ ಮಾಡ್ತಾರಾ ದೋಸ್ತಿ? ಆಡಳಿತಾರೂಢ ಕಾಂಗ್ರೆಸ್ಗೆ ಲೋಕಸಭೆಯಲ್ಲಿ ನಿರಾಶೆ ಕಾದಿದೆಯಾ? ಬಿಜೆಪಿ ಜೆಡಿಎಸ್ ದೋಸ್ತಿಗೆ 24 ಕ್ಷೇತ್ರಗಳಲ್ಲಿ ಗೆಲುವು ಸಾಧ್ಯತೆ ಅಂತ ಸರ್ವೆ ಹೇಳ್ತಾ ಇದೆ. ಪ್ರಶಾಂತ್, ಹುಮ್ಮಸ್ಸಿನೊಂದಿಗೆ ಕರ್ನಾಟಕದಲ್ಲಿ ಹೆಚ್ಚಿನ ಸ್ಥಾನ ಗೆಲ್ಲೋ ಕಾನ್ಫಿಡೆನ್ಸ್ ನಲ್ಲಿ ಕಾಂಗ್ರೆಸ್ ಇದೆ. ಆದರೆ ಈ ಸರ್ವೆ ಬೇರೆ ಹೇಳ್ತಾ ಇದೆ, ದೋಸ್ತಿಗಳಿಗೆ ಒಂಚೂರು ಸಿಹಿ ಸಿಗುತ್ತೆ ಅಂತ. ಕಾಂಗ್ರೆಸ್ ಕೂಡ ಆಂತರಿಕವಾಗಿ 8, 10 ಅನ್ನೋದನ್ನು ಹೇಳ್ತಾ ಇದೆ. ಸರ್ವೆಗಳು 3-4 ಕ್ಷೇತ್ರಗಳನ್ನು ತೋರಿಸ್ತಾ ಇದೆ. ಈಗ ಮೇಲ್ನೋಟಕ್ಕೆ ಚಾಮರಾಜನಗರ ಕಾಂಗ್ರೆಸ್ ಹ್ಯಾಸ್ ಎ ವಿನ್ನಿಂಗ್ ಚಾನ್ಸ್. ಕರೆಕ್ಟ್. ಮಂಡ್ಯ ಬಿಜೆಪಿ ಮತ್ತು JDS ನಡುವಿನ ಮೈತ್ರಿಯ ಹೊರತಾಗಿಯೂ ಕೂಡ ಅಲ್ಲೇನಾದರೂ ಹೊಡೆದಾಟ ಆದರೆ ಕಾಂಗ್ರೆಸ್ ಹ್ಯಾಸ್ ಡೆಫಿನೆಟ್ಲಿ ವಿನ್ನಿಂಗ್ ಚಾನ್ಸ್. ಬೆಂಗಳೂರು ರೂರಲ್ DK ಶಿವಕುಮಾರ್ ಮತ್ತು ಸುರೇಶ್ ಅವರಿಗೆ ಅಗ್ನಿ ಪರೀಕ್ಷೆ ಈ ಚುನಾವಣೆ. ಅಧಿಕಾರದಲ್ಲೂ ಇದ್ದಾರೆ, ಗೆಲ್ಲೇಬೇಕು ಅಂತಕ್ಕಂಥದ್ದಿದೆ. ಮೈತ್ರಿ ಆದಾಗ ಹೇಗೆ ಅದನ್ನು ಎದುರಿಸಿ ಗೆಲ್ತಾರೆ, ಬಟ್ ಕಾಂಗ್ರೆಸ್ ಹ್ಯಾಸ್ ಎ ಚಾನ್ಸ್. ಚಿಕ್ಕಬಳ್ಳಾಪುರ ಕಾಂಗ್ರೆಸ್ ಹ್ಯಾಸ್ ಎ ಚಾನ್ಸ್, ಯಾಕಂದರೆ ಬಚ್ಚೇಗೌಡರು ಈಗ ಆ ಕಡೆ ಹೋಗಿರೋದ್ರಿಂದ BJP ಡಾಕ್ಟರ್ ಸುಧಾಕರ್ ಕೊಟ್ಟರು ಕಷ್ಟ, ಕೊಡದೇ ಇದ್ದರೂ ಕಷ್ಟ. ಹೀಗಾಗಿ ಅಲ್ಲಿ ಕಾಂಗ್ರೆಸ್ ಹ್ಯಾಸ್ ಎ ಚಾನ್ಸ್. ಕಲಬುರಗಿ ಈ ಬಾರಿ ಕಾಂಗ್ರೆಸ್ಗೊಂದು ಅವಕಾಶ ಇದೆ. ಯಾಕಂದರೆ ಕಳೆದ ಬಾರಿ ಖರ್ಗೆ ವಿರೋಧಿಗಳೆಲ್ಲ, ಖರ್ಗೆಯ ಕಾಂಗ್ರೆಸ್ನಲ್ಲಿ ಮತ್ತು ಹೊರಗಿನ ಎಲ್ಲ ವಿರೋಧಿಗಳು ಒಟ್ಟಾಗಿ ಮಲ್ಲಿಕಾರ್ಜುನ್ ಖರ್ಗೆ ಅವರನ್ನೇ ಕೆಡವಿದ್ರು. ಈ ಬಾರಿ ಸರ್ಕಾರವೂ ಇದೆ ಮತ್ತು ಒಂದಿಷ್ಟು ಪ್ಯಾಚಪ್ ಅನ್ನು ಕೂಡ, ಮಲ್ಲಿಕಾರ್ಜುನ್ ಖರ್ಗೆ ಅವರ ಸ್ಟೇಚರ್ ಕೂಡ ಹೆಚ್ಚಾಗಿದೆ. ಅದು ಅಲ್ಲಿನ ಕ್ಯಾಂಡಿಡೇಟ್ ಮೇಲೆ ಒಂದು ಖರ್ಗೆ ನಿಲ್ತಾರೆ, ಇಲ್ಲ ರಾಧಾಕೃಷ್ಣ ನಿಲ್ತಾರೆ, ಅದು ಇಂಪ್ಯಾಕ್ಟ್ ಮಾಡ್ತಕ್ಕಂಥ ಸಾಧ್ಯತೆಗಳು. ಬೀದರ್ BJPಯಲ್ಲಿ ಲಾಟ್ ಆಫ್ ಇನ್ಫೈಟಿಂಗ್, ಕಾಂಗ್ರೆಸ್ ಹ್ಯಾಸ್ ಎ ಚಾನ್ಸ್. ಅಗೇನ್ ರಾಯಚೂರು ಕಾಂಗ್ರೆಸ್ ಹ್ಯಾಸ್ ಎ ಚಾನ್ಸ್, ಯಾಕಂದರೆ ಅಲ್ಲಿ ರಾಜಾ ಅಮರೇಶ್ ನಾಯಕ್ ಬದಲಿಗೆ ಯಾರಾದರೂ ಟಿಕೆಟ್ ಕೊಟ್ಟಾಗ ಫೈಟ್ ಅಂತೂ ನಿಶ್ಚಿತವಾಗುತ್ತೆ. ಬಳ್ಳಾರಿ ಶ್ರೀರಾಮುಲು ನಿಂತರೂ ಕೂಡ ನಾಗೇಂದ್ರ ಮತ್ತು ರಾಮುಲು ನಡುವಿನ ಫೈಟ್, ಜನಾರ್ದನ್ ರೆಡ್ಡಿ ಯಾವ ಕಡೆ ಶಿಫ್ಟ್ ಆಗ್ತಾರೆ ಅಂತಕ್ಕಂಥದ್ದು ಕೂಡ ಕಾಂಗ್ರೆಸ್ ಹ್ಯಾಸ್ ಎ ಡೆಫಿನೆಟ್ ಚಾನ್ಸ್. ಮಧ್ಯ ಕರ್ನಾಟಕ, ಮುಂಬೈ ಕರ್ನಾಟಕ, ಕರಾವಳಿ ಬಗ್ಗೆ ನಾನು ಈಗ ಬರೆಯಲಾರೆ, ಯಾಕಂದರೆ ದರ್ ಇಸ್ ಅ ಹ್ಯೂಜ್ ಮೋದಿ ವೇವ್ ಇನ್ ದಿಸ್ ಪಾರ್ಟ್. BJPಗೂ ಸಂಘಟನೆ ಇದೆ. ಕಾಂಗ್ರೆಸ್ಗೆ ಅವಕಾಶ ಇರತಕ್ಕಂಥದ್ದು ಹೈದರಾಬಾದ್ ಕರ್ನಾಟಕ ಮತ್ತು ಮೈಸೂರು, ಹಳೆ ಮೈಸೂರು. ಬೆಂಗಳೂರು ನಗರದಲ್ಲಿ ದೊಡ್ಡ ಅವಕಾಶ ಸಿಗುತ್ತೆ ಅಂತ ಅನಿಸ್ತಾ ಇಲ್ಲ, ಯಾಕಂದರೆ ಕಾಸ್ಮೋಪಾಲಿಟಿನ್ ವೋಟರ್ ಆರ್ ಟಿಲ್ಟಿಂಗ್ ಟುವರ್ಡ್ಸ್ ಮೋದಿ ಮೋರ್. ಹೀಗಾಗಿ ನನಗನ್ಸುತ್ತೆ ಈಗ 4 ಬರುತ್ತೋ 8 ಬರುತ್ತೋ, ನಂಬರ್ಸ್ ನೀವು ಇವತ್ತಿನ ಪ್ರಕಾರ 4 ಇದೆ. ಸ್ಟ್ರಾಟರ್ಜಿ, ಅಭ್ಯರ್ಥಿ, ಪರಿಶ್ರಮ, ಇದು 4ನ್ನು 8 ಆಗಿಸ್ಬಲ್ದು, 4ನ್ನು 2 ಆಗಿಸ್ಬಲ್ದು. ಕರೆಕ್ಟ್. ಹವಾ ಕೊನೆಗಳಿಗೆಯಲ್ಲಿ ಹೇಗೆ ಕ್ರೋಢೀಕರಣ ಆಗುತ್ತೆ ಅಂತಕ್ಕಂಥದ್ದು ಈ ಸರ್ವೆಗಳಲ್ಲಿ ಕಾಣಲ್ಲ. ಒಂದು, ಅದು ಕಾಂಗ್ರೆಸ್ ಸ್ಟ್ರಾಟರ್ಜಿಗಳ ಮೂಲಕ, ಪ್ರಯತ್ನದ ಮೂಲಕ, ಅಭ್ಯರ್ಥಿಗಳನ್ನು ಹಾಕುವುದರಲ್ಲಿ ಸರಿ ಮೂಲಕ ಕಾಂಗ್ರೆಸ್ ಕ್ಯಾನ್ ಗೋ ಅಪ್ ಟು 6-7 ಪ್ರಯತ್ನ ಹಾಕಿದರೆ. ಇಲ್ಲ ಅಂದರೆ ಅದು 4 ಇದ್ದಿದ್ದು 2 ಆಗ್ಬೋದು. ಕಳೆದ ಬಾರಿ ಆಗಲಿಲ್ವಾ, ಒಂದಾಯಿತು. ಹೀಗಾಗಿ ಕಾಂಗ್ರೆಸ್ಗೆ ಎಷ್ಟು ಅವಕಾಶ ಇದೆ ಅಂತ ನೋಡ್ಲಿಕ್ಕೆ ಹೊರಟ್ರೆ ನನಗನ್ಸೋದು ಮಧ್ಯ ಕರ್ನಾಟಕ, ಮುಂಬೈ ಕರ್ನಾಟಕದಲ್ಲಿ ಭಾಳ ದೊಡ್ಡ ಅವಕಾಶ ಕಾಂಗ್ರೆಸ್ಗಿಲ್ಲ. ಯಾಕಂದರೆ ಒಂದು, ಲಿಂಗಾಯತ ಮತದಾರರು ದೇ ವಿಲ್ ಗೋ ಬ್ಯಾಕ್ ಟು BJP. ಆಮೇಲೆ ನಾರ್ತ್ ಕರ್ನಾಟಕ ಭಾಗದ OBCs ಅದರ್ ದೆನ್ ಕುರುಬ ದೇ ವಿಲ್ ಟಿಲ್ಟ್ ಟುವರ್ಡ್ಸ್ BJP ಮೋರ್. ಹಳೆ ಮೈಸೂರಿನಲ್ಲಿ ಹಾಗಿಲ್ಲ. ಹಳೆ ಮೈಸೂರದಲ್ಲಿ ದೇ ವಿಲ್ ಟಿಲ್ಟ್ ಟುವರ್ಡ್ಸ್ ಸಿದ್ದರಾಮಯ್ಯ. ಒಕ್ಕಲಿಗರು ಕೂಡ ಅದರಲ್ಲಿ ಕೈ ಜೋಡಿಸಿದ್ದಾರೆ, ಯಾವ ಕ್ಷೇತ್ರದಲ್ಲಿ ಕೈ ಜೋಡಿಸ್ತಾರೆ ಅಲ್ಲಿ ಕಾಂಗ್ರೆಸ್ಗೆ ಗೆಲುವಿನ ಹಾದಿ ಸುಲಭವಾಗ್ಬೋದು ಅಂತ ಅನ್ಸುತ್ತೆ. BJPಗೆ ಏನು ಪ್ಲಸ್ ಇದೆ ಭಾವನಾ? BJP ಪ್ಲಸ್ ಇರೋದು ಮೋದಿ ಹೆಸರು. ಮೋದಿ ಹೆಸರೇ BJPಗೆ ಪ್ಲಸ್. ಕಾಂಗ್ರೆಸ್ಗೆ ಹೆಸರುಗಳಿಲ್ಲ. ಕಾಂಗ್ರೆಸ್ಗೆ ಸ್ಟ್ರಾಟರ್ಜಿ ಮತ್ತು ಅಭ್ಯರ್ಥಿ ಮುಖ್ಯ ಆಗ್ತಾರೆ. ಈಗ ಮುದ್ದಹನುಮೇಗೌಡರನ್ನ ಕ್ಯಾಂಡಿಡೇಟ್ ಮಾಡಲಾಗಿದೆ ತುಮಕೂರಿನಲ್ಲಿ. ನನಗನ್ಸುತ್ತೆ ಸೋಮಣ್ಣ ಅವರಿಗೆ BJPಯಲ್ಲಿ ಟಿಕೆಟ್ ಕೊಟ್ಟರು. ಒಕ್ಕಲಿಗರು ಮತ್ತು ಲಿಂಗಾಯತರ ಮಧ್ಯೆ ಒಂದು ಸೀರಿಯಸ್ ಫೈಟ್, ನಾನು ಜಾತಿಗಳ ಮಧ್ಯೆ ಅಂತ ಹೇಳ್ತೀನಿ ಅಂತಂದರೆ ಹಂಗೆ ನಡೆಯಲ್ಲ ಅದು. ಬಟ್ ಅವು ಈಗ ಕಳೆದ ಬಾರಿ ಅದು ನಡೆದಿದೆ. ಕಳೆದ ಬಾರಿ GS ಬಸವರಾಜ್ ಮತ್ತು ದೇವೇಗೌಡರು ನಿಂತಾಗ ರಾಜಣ್ಣ GS ಬಸವರಾಜರಿಗೆ ಸಪೋರ್ಟ್ ಮಾಡಿದರು. ಅದು GS ಬಸವರಾಜ್ ಹತ್ರ ಟಿಲ್ಟ್ ಆಯಿತು. ಹಾಗೆ ಸಮುದಾಯಗಳ ಮಧ್ಯೆ ಕೂಡ ಒಂದು ಸ್ಪರ್ಧೆ ಇರುತ್ತೆ, ಒಂದು ಕಾಂಪಿಟೇಷನ್ ಇರುತ್ತೆ. ಅದು ಈಗ ಮೈಸೂರಿನಲ್ಲಿ ಸಿದ್ದರಾಮಯ್ಯನವರು ಒಕ್ಕಲಿಗ ಕ್ಯಾಂಡಿಡೇಟಿಗೆ ಲಕ್ಷ್ಮಣ್ ಫೈನಲ್ ಮಾಡೋದು ಅಂತ ಫೈಟ್ ನಡಿಬೋದು. ರೈಟ್. ಹಾಗೆ ನನಗನ್ಸುತ್ತೆ ಈಗ ಮಂಡ್ಯ
ಸುಮಲತಾಗೆ JDS ಶತಾಯಗತಾಯ ಒಪ್ಪದೇ ಇದ್ದರೆ ಸುಮಲತಾ ಏನು ಮಾಡ್ತಾರೆ ಅನ್ನೋದು ಕೂಡ ಮಂಡ್ಯದ ಫಲಿತಾಂಶವನ್ನು ನಿರ್ಧರಿಸ್ಬೋದು. ಕೆಲವರು ಹೇಳ್ತಾರೆ, ಈಗ ಕುಮಾರಸ್ವಾಮಿ ಹೋಗಿ ನಡ್ಡಾ ಅವ್ರ ಹತ್ರ ಹೇಳಿದ್ರಂತೆ, ನಾನೇ ಬೇಕಾದ್ರೆ ಟಿಕೆಟ್ ಕೊಡ್ತೀನಿ, ಬಟ್ ಸುಮಲತಾ ಗೆಲ್ಲಲ್ಲ, ನೀವು ಸರ್ವೆ ಮಾಡಿ ನೋಡಿ ಅಂತ. ಸೊ ದೀಸ್ ಆರ್ ಆಲ್ ದ ಫ್ಯಾಕ್ಟರ್ಸ್. ಇವತ್ತಿನ ಪರಿಸ್ಥಿತಿಯಲ್ಲಿ 4 ಸೀಟ್ ಬರ್ಬೋದು ಅನ್ನೋದನ್ನು ಈ ಸರ್ವೆ ಹೇಳ್ತಾರೆ. ಬಟ್ ನನಗನ್ಸುತ್ತೆ ಪರಿಶ್ರಮ, ಅಭ್ಯರ್ಥಿ, ಜಾತಿ ಸಮೀಕರಣಗಳು ಮತ್ತು ಸ್ಟ್ರಾಟಜಿ ಇದು ಪ್ರಾಯಶಃ ನಿಮ್ಗೆ ಡಬಲು ಮಾಡ್ಬೋದು, ಕಡಿಮೆನೂ ಮಾಡಬಹುದು. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.